ನಮಸ್ಕಾರ ಸ್ನೇಹಿತರೆ, ನಾನಿವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ತಂದಿದ್ದೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಭಾರತೀಯ ವ್ಯಾಪಾರಿ ನೌಕಾಪಡೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ. ಈ ಹುದ್ದೆಗೆ ಸಂಬಂಧಪಟ್ಟ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಹುದ್ದೆಗಳ ಸಂಪೂರ್ಣ ವಿವರವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮುಂದಿನ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಉದ್ಯೋಗದ ವಿವರವನ್ನು ನೋಡೋದಾದರೆ, ಇಲಾಖೆಯ ಹೆಸರು ಭಾರತೀಯ ವ್ಯಾಪಾರಿ ನೌಕಾಪಡೆ. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳಲ್ಲಿ ಖಾಲಿ ಇವೆ. ಒಟ್ಟು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ 1800 ಹುದ್ದೆಗಳು ಖಾಲಿ ಇವೆ. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಉದ್ಯೋಗ ಸ್ಥಳ ಭಾರತದಾದ್ಯಂತ ನಿಮಗೆ ಇಲ್ಲಿ ಉದ್ಯೋಗವನ್ನು ನೀಡಲಾಗುತ್ತೆ. ಇನ್ನು ಹುದ್ದೆಗಳ ಸಂಪೂರ್ಣವಾದ ವಿವರವನ್ನು ನೋಡೋದಾದರೆ, ಡೆಕ್ ರೇಟಿಂಗ್ 399 ಹುದ್ದೆಗಳು ಖಾಲಿ ಇವೆ. ಎಂಜಿನ್ ರೇಟಿಂಗ್ 201 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಸೀಮನ್ ಅಲ್ಲಿ 196 ಹುದ್ದೆಗಳು ಖಾಲಿ ಇವೆ. ಎಲೆಕ್ಟ್ರಿಷಿಯನ್ನಲ್ಲಿ 290 ಹುದ್ದೆಗಳು ಖಾಲಿ ಇವೆ. ವೆಲ್ಡರ್ ಅಥವಾ ಸಹಾಯಕ 60 ಹುದ್ದೆಗಳು ಖಾಲಿ ಇವೆ. ಮೆಸ್ ಬಾಯ್ 188 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಹಾಗೂ ಕುಕ್ 466 ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಇನ್ನು ವಿದ್ಯಾರ್ಹತೆ ನೋಡೋದಾದರೆ, ಭಾರತೀಯ ವ್ಯಾಪಾರಿ ನೌಕಾಪಡೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ಅಥವಾ 12ನೇ ಅಥವಾ ITI ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ 10ನೇ ತರಗತಿನೂ ನಡೆಯುತ್ತೆ, 12ನೇ ತರಗತಿನೂ ನಡೆಯುತ್ತೆ. ITI ಮುಗಿಸಿದ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಆ ಹುದ್ದೆಗಳಿಗೆ ಒಂದು ಸಂಬಂಧಪಟ್ಟಂತಹ ಒಂದು ವಿದ್ಯಾರ್ಹತೆ ನೀವು ಹೊಂದಿರಬೇಕಾಗುತ್ತೆ. ಇನ್ನು ವಯೋಮಿತಿ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠವಾಗಿ 17.5 ವರ್ಷಗಳು ಹಾಗೂ ಕನಿಷ್ಠ 27 ವರ್ಷ ನಿಗದಿಪಡಿಸಲಾಗಿದ್ದು, ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ವಯೋಸಡಿಲಿಕೆ ಕೂಡ ಇಲ್ಲಿ ನೀಡಲಾಗಿರುತ್ತೆ. ವೇತನ ಶ್ರೇಣಿ ನೋಡೋದಾದರೆ, ಡೆಕ್ ರೇಟಿಂಗ್ 399 ಹುದ್ದೆಗಳೇನು ಖಾಲಿ ಇವೆಯಲ್ಲ, ಅವರಿಗೆ ಇಲ್ಲಿ 50,000ದಿಂದ 85,000ವರೆಗೂ ಇಲ್ಲಿ ಮಾಸಿಕವಾಗಿ ವೇತನ ನೀಡಲಾಗುತ್ತೆ. ಎಂಜಿನ್ ರೇಟಿಂಗ್ ಇವರಿಗೆ 40,000ದಿಂದ 60,000ವರೆಗೂ ಇಲ್ಲಿ ವೇತನ ಇರುತ್ತೆ. ಸೀಮನ್ ಈ ಒಂದು ಹುದ್ದೆಗೆ 38,000ದಿಂದ 55,000ವರೆಗೂ ಇಲ್ಲಿ ನಿಮಗೆ ವೇತನ ನೀಡಲಾಗುತ್ತೆ. ಇನ್ನು ಎಲೆಕ್ಟ್ರಿಷಿಯನ್ಗೆ 60,000ದಿಂದ 90,000ವರೆಗೂ ಇಲ್ಲಿ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ. ಇನ್ನು ವೆಲ್ಡರ್ ಅಥವಾ ಸಹಾಯಕ ಇವರಿಗೆ 50,000ದಿಂದ 85,000ವರೆಗೂ ವೇತನವನ್ನು ನೀಡಲಾಗುತ್ತೆ. ಮೆಸ್ ಬಾಯ್ ಇವರಿಗೆ ಮತ್ತು ಕುಕ್ ಇವರಿಬ್ಬರಿಗೂ ಕೂಡ 40,000ದಿಂದ 60,000ವರೆಗೂ ಮಾಸಿಕ ವೇತನವನ್ನು ನೀಡಲಾಗುತ್ತೆ. ಅರ್ಜಿ ಶುಲ್ಕ ಇಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಕೇವಲ 100 ರೂಪಾಯಿ ಇದೆ. ಆಯ್ಕೆ ವಿಧಾನ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಆರಂಭವಾಗುವ ದಿನಾಂಕ 6 ಜನವರಿ 2025 ಈಗಾಗಲೇ ಆರಂಭವಾಗಿದೆ. ನಿಮಗೆ ಅರ್ಜಿ ಸಲ್ಲಿಸಲು ಇರುವಂಥ ಕೊನೆಯ ದಿನಾಂಕ 10 ಫೆಬ್ರವರಿ 2025. ಇದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನೋಟಿಫಿಕೇಶನ್ ಹಾಗೂ ನಾನು ಅರ್ಜಿ ಸಲ್ಲಿಸುವಂತಹ ಅಧಿಕೃತ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಸಂಪೂರ್ಣವಾಗಿ ವಿವರವಾದ ಒಂದು ನೋಟಿಫಿಕೇಶನ್ ಓದಿ ನಂತರ ಅರ್ಜಿಯನ್ನು ಸಲ್ಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಉದ್ಯೋಗಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.